ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ, ಸ್ವಾಗತ, ಬನ್ನಿ, ಸುಸ್ವಾಗತ. ಇವತ್ತಿನ ದಿವಸ ನಾವು ಬ್ರೆಡ್ ಒಗ್ಗರಣೆ ಮಾಡೋದು ದಿಢೀರನೆ ನಾಷ್ಟ. ಅದಕ್ಕೆ ಅದಕ್ಕಿಂತ ಮೊದಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತೀನಿ. ಇವತ್ತಿನ ದಿವಸ ಬ್ರೆಡ್ ಒಗ್ಗರಣೆ ಯಾವ ರೀತಿ ಮಾಡಬೇಕು ಅದನ್ನು ತಕ್ಷಣ ಮಾಡಿ ತಿನ್ನುವಂಥದ್ದು, ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಅಂತ ಅದನ್ನು ವಿವರಣೆ ಕೊಡ್ತೀನಿ. ಸ್ನೇಹಿತರೆ, ನಿನ್ನೆಯಿಂದ ಒಂದು ಹೊಸ ಚಾನಲ್ ನಾನು ಪ್ರಾರಂಭ ಮಾಡೀನಿ. ಅದು ಆನಂದ್ ಕನ್ನಡ ಲಾಗ್ಸ್ ಅಂತ. ನೀವು ಅದಕ್ಕೂ ಕೂಡ ಸಪೋರ್ಟ್ ಮಾಡಿರಿ, ಅದರಲ್ಲಿ ನಾನು ಇರ್ತೀನಿ. ನಾನು ಇದೇ ರೀತಿ ಈಗಾಗ ಉದಯ್ ಉತ್ತರ ಕನ್ನಡ ಲಾಗ್ಸ್ ಹಂಗೆ ನೀವು ಸಪೋರ್ಟ್ ಮಾಡಿರಿ, ನೀವು ನಮ್ಮ ಮುಂದೆ ತಂದಿರಿ. ಅದೇ ರೀತಿಯಾಗಿ ಆನಂದ್ ಕನ್ನಡ ಲಾಗ್ಸ್ಗೂ ಕೂಡ ನೀವು ಸಪೋರ್ಟ್ ಮಾಡಿರಿ, ಅದಕ್ಕೂ ನೀವು ಸಬ್ಸ್ಕ್ರೈಬ್ ಆಗಿರಿ. ನಿನ್ನಿಂದ ಪ್ರಾರಂಭ ಮಾಡಿ ಹೊಸದಾಗಿ ಹೊಸ ಪಯಣ ಮಾಡೋಣಂತ ಇದು ಎರಡನೇದು ಚಾಲೂ ಮಾಡೀನಿ. ನೀವು ಇದೇ ಯಾವ ರೀತಿಯಾಗಿ ಈಗ ಹಿಂದಿನ ನಮ್ಮ ಉದಯ್ ಉತ್ತರ ಕನ್ನಡ ಲಾಗ್ಸ್ಗೆ ಯಾವ ರೀತಿಯಾಗಿ ನೀವು ಸಪೋರ್ಟ್ ಮಾಡಿರಿ, ನಮಗೆ ಪ್ರೋತ್ಸಾಹ ಕೊಟ್ಟಿರಿ, ಅದೇ ರೀತಿ ಈ ಆನಂದ್ ಕನ್ನಡ ಲಾಗ್ಸ್ಗೂ ಕೂಡ ಸಪೋರ್ಟ್ ಮಾಡ್ಬೇಕಂತ ಹೇಳ್ತೀನಿ. ಸ್ನೇಹಿತರೆ, ಎರಡು ಚಾನಲ್ಗಳಲ್ಲಿ ನಾವು ಮಾಡಿದಂತಹ ಯಾವುದೇ ಒಂದು ರೆಸಿಪಿ ಇರಲಿ, ಯಾವುದೇ ಇದ್ದರೂ ಕೂಡ ಎರಡು ಚಾನಲಲ್ಲಿ ನಾವು ಹಾಕಿರ್ತೀವಿ, ನೋಡ್ತೀರಿ. ಅದೇ ರೀತಿ ಈಗ ಉತ್ತರ ಕನ್ನಡ ಲಾಗ್ಸ್ಗೆ ಯಾವ ರೀತಿಯಾಗಿ ನೀವು ಬೆಂಬಲ ಕೊಟ್ಟಿರಿ, ಸಪೋರ್ಟ್ ಮಾಡಿರಿ, ಅದೇ ರೀತಿ ಇದಕ್ಕೂ ಆನಂದ್ ಕನ್ನಡ ಲಾಗ್ಸ್ಗೂ ಕೂಡ ಬೆಂಬಲ ಕೊಡ್ರಿ. ಇವತ್ತಿನ ದಿವಸ ಬ್ರೆಡ್ ಒಗ್ಗರಣೆ ಮಾಡೋ ಬಗ್ಗೆ ನಾನು ವಿವರಣೆ ಕೊಡ್ತೀನಿ, ನೋಡೋಣ ಬನ್ನಿ. ಸ್ನೇಹಿತರೆ, ನಾವು ಏನು ಮಾಡಿ ಮಾರ್ಕೆಟ್ನಿಂದ ಒಂದು ಬ್ರೆಡ್ ತಂದೇನಿ ರೀ. ಬ್ರೆಡ್ ಒಂದು ಪೌಂಡ್ ಬ್ರೆಡ್ ಅದ ರೀ. ಆ ಪೌಂಡ್ ಬ್ರೆಡ್ ಏನು ಮಾಡ್ತೀನಿ, ಇವತ್ತು ಬ್ರೆಡ್ ಒಗ್ಗರಣೆ ಮಾಡ್ತೀನಿ ರೀ. ಅದಕ್ಕೆ ಏನು ಮಾಡ್ತೀನಿ, ಈ ಬ್ರೆಡನ್ನು ಸ್ವಲ್ಪ ಪೀಸ್ ಹಿಂಗದ ರೀ, ಸ್ವಲ್ಪ ಪೀಸ್ ಮಾಡ್ಕೊತೀನಿ ರೀ. ಒಂದು ಪೀಸ್ ತೆಗೆದಿರ್ತೀನಿ ರೀ. ಈ ರೀತಿ ಏನು ಮಾಡ್ತೀನಿ ರೀ, ಒಂದು ಬ್ರೆಡ್ನಲ್ಲಿ ಈ ಸೈಜ್ ಪ್ರಕಾರ ಕಟ್ ಮಾಡ್ಕೊತೀನಿ ರೀ. ಹಿಂಗೆ ನೋಡಿರಿ, ಹಿಂಗೆ ಕಟ್ ಮಾಡಿ ತೆಗಿತೀನಿ ರೀ. ಇಲ್ಲಿ ನೋಡಿರಿ, ಈ ಪೀಸ್ ಬರ್ತಾರಲ್ಲ, ಈ ಪೀಸನ್ನು ನಾನು ಒಗ್ಗರಣೆ ಮಾಡ್ತೀನಿ. ಚಹಾ ಜೊತೆಗೆ ಮುಂಜಾನೆ ನಾಷ್ಟ ಅಂಥೇಳಿ ಲೈಟಾಗಿ ಇದು ಮಾಡ್ತೀನಿ ರೀ. ಈಗ ಇಲ್ಲಿ ನೋಡಿರಿ, ಈ ರೀತಿ ಕಟ್ ಮಾಡ್ಕೋಬೇಕು ರೀ. ನಾ ದೊಡ್ಡಾದ್ರೂ ನಡೀತಿ, ಸಣ್ಣಾದ್ರೂ ನಡೀತೈತಿ, ಒಟ್ಟು ಪೀಸ್ ಆಗಿರ್ಬೇಕು ರೀ. ಈ ರೀತಿ ಎಲ್ಲ ಬ್ರೆಡ್ ಕಟ್ ಮಾಡ್ಕೊತೀನಿ ರೀ. ಸ್ನೇಹಿತರೆ, ಬ್ರೆಡ್ಡನ್ನು ಈ ರೀತಿ ಪೀಸ್ ಮಾಡ್ಕೊಂಡೀನಿ, ಕೈಲೇನು ಮಾಡೀನಿ ಮತ್ತು ಚಾಕುಲೇನು ಮಾಡ್ಬೋದು, ನಿಮ್ಗೆ ಹೆಂಗೆ ಅನುಕೂಲ ಬರುತ್ತೆ ಹಂಗೆ ಮಾಡ್ಬೋದು. ಈಗ ಎಣ್ಣೆ ಕಾಯಿ ಇಟ್ಟಿನಿ ನೋಡ್ರಿ, ಮ್ಯಾಲೆ ಎಣ್ಣೆ ಒಳಗೆ ಒಗ್ಗರಣೆ ಹಾಕ್ತೇನೆ ರೀ. ಸ್ನೇಹಿತರೆ, ಎಣ್ಣೆ ಕಾಯಿ ಇಟ್ಟಿನೀಗ ನೋಡಿರಿ, ಎಣ್ಣೆ ಕಾದತಿ, ಸಾಸಿವೆ ಹಾಕ್ತೇನೆ ರೀ. ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೀನಿ. ಸ್ವಲ್ಪ ಜೀರಿಗೆ ಹಾಕ್ತೇನೆ ರೀ. ಜೀರಿಗೆ ಸ್ವಲ್ಪ, ಆಮೇಲೆ ನೋಡಿರಿ ಅವು ಚಟ್ಪಟ್ಟನಾಗೈತವ. ಸ್ವಲ್ಪ ಇದು ದೊಣ್ಣೆ ಮೆಣಸಿನ್ಕಾಯಿ ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಟಿನಿ, ಹಂಗೆ ಹಾಕ್ತೇನೆ ರೀ. ಆಮೇಲೆ ಉಳ್ಳಿಗಡ್ಡೆ ಸ್ವಲ್ಪ ಹಾಕ್ತೇನೆ ರೀ. ಸ್ವಲ್ಪ ಕೈ ಆಡಿಸ್ಕೋಬೇಕು ರೀ. ಈಗ ನೋಡಿರಿ, ಈ ರೀತಿಯಾಗೆ ಫ್ರೈ ಆಗತೈತೆ ರೀ. ಬಲಿ ಸಣ್ಣ ಇಟ್ಟೀನಿ. ಇದು ಭಾರಿ ಟೇಸ್ಟಿ ಆಗತ್ತೆ ರೀ. ಅದಕ್ಕೆ ತಕ್ಷಣ ಮಾಡ್ಬೋದು. ಅವಸರದಾಗ ಸ್ವಲ್ಪ ಒಂದು ಟೊಮೆಟೊ ಹೆಚ್ಚಿಟ್ಟೀನಿ ರೀ. ಟೊಮೆಟೊ ಹಾಕ್ತೀನಿ ರೀ. ಸ್ವಲ್ಪ ಟೊಮೆಟೊ ಹಾಕಿಂದು ಸ್ವಲ್ಪ ಹುಳಿ ಜೋರು ಮಾಡ್ಕೊತೀನಿ. ಯಾಕಂದ್ರೆ ಟೊಮೆಟೊ ನೀರಿನ ಅಂಶ ಇರ್ತೈತಿಲ್ಲ, ಅದು ಸ್ವಲ್ಪ ಬೇಯಬೇಕು ಅದಕ್ಕೆ. ನೋಡಿ, ಸ್ವಲ್ಪ ಅರಿಶಿ ಪುಡಿ ಹಾಕ್ತೀನಿ ಅದಕ್ಕೆ. ಅರಿಶಿ ಪುಡಿ ಹಾಕಿ ಸ್ವಲ್ಪ ಏನೈತಿ, ಈಗ ಸ್ವಲ್ಪ ಖಾರ ಹಾಕ್ತೇನೆ ರೀ. ಸ್ವಲ್ಪ ಮಸಾಲೆ ಖಾರ ಒಗ್ಗರಣೆಗೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ, ಸ್ವಲ್ಪ ಉಪ್ಪು ಹಾಕ್ತೇನೆ ರೀ. ಆಮೇಲೆ ಸ್ವಲ್ಪ ಕೈ ಆಡ್ಸ್ಕೊತೀನಿ, ಎಲ್ಲ ಮಿಕ್ಸ್ ಆಗ್ಬೇಕಾದ್ರೆ ಸ್ವಲ್ಪ ಹುರಿ ಸಣ್ಣ ಮಾಡ್ಕೊತೀನಿ ರೀ. ಯಾಕೆ ಖಾರ ಹಾಕಿದ್ರೆ ಕಾಟಿರ್ಬೋದು ಅಂತೇಳಿ. ನೋಡಿರಿ, ಈಗ ಎಲ್ಲ ಮಿಕ್ಸ್ ಆಗೈತಿ. ಸ್ವಲ್ಪ ಬ್ರೆಡ್ ಹಾಕ್ಕೊತೀನಿ ರೀ. ಈಗ ಪೀಸ್ ಮಾಡಿ ಇಟ್ಟಿದ್ದು ಬ್ರೆಡನ್ನು ಇದ್ರಾಗ ಹಾಕ್ಕೊಂಡು ಫ್ರೈ ಮಾಡ್ತೀನಿ ರೀ. ಬೇಯಿಸ್ತೇನೆ ರೀ. ಈ ರೀತಿ ಸಾವಕಾಶವಾಗಿ ಹಾಕ್ಬೇಕಾರೆ ಅದು ಇಷ್ಟ ಐತಲ್ಲ, ಕರಿಗೆ ಸಾಂತ್ ಹಾಕತ್ತೆ, ಸ್ವಲ್ಪ ಹಾಕತ್ರಿ ಅದು. ನೋಡಿರಿ, ಈ ರೀತಿ ಕೆಳಗೆ ಮೇಲೆ ಮಾಡ್ಕೋಬೇಕ್ರಿ. ಎಲ್ಲ ಎಣ್ಣೆ ಅದು ಕೆಳಗಿಂದು ಮೇಲೆ ಬರ್ಬೇಕ್ರಿ ಎಲ್ಲ. ಸ್ನೇಹಿತರೆ, ಕೈಯಾಡ್ಸ್ಕತ್ತಿ ಸ್ವಲ್ಪ ನೀರು ಗೊಜ್ಕೋಬೇಕು. ಅದಕ್ಕೆ ಸ್ವಲ್ಪ ಮೆತ್ತಗೆ ಹಾಕತ್ರಿ. ಈ ರೀತಿ ಸ್ವಲ್ಪ ಭಾಳ ಹಾಕಂಗಲ್ಲ, ಚಿಮಕ್ ಹೊಡಿಬೇಕು ನೀರು. ನೋಡಿ, ನಿಮ್ಗೆ ಚಹಾ ಜೊತೆಗೆ ಬ್ರೆಡ್ ತಿಂದು ಬೇಸರ ಆಗೈತೆ, ಈ ಬ್ರೆಡನ್ನು ಈ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದು, ಮತ್ತು ಟೋಸ್ಟ್ ಮಾಡಿ ತಿನ್ಬೋದು. ಮತ್ತು ಸ್ವಲ್ಪ ಹುರಿದಿ ಶೇಂಗಾ ಪೌಡ್ರ್ ಮಾಡಿ ಇಟ್ಟಿನಿ ರೀ, ಅದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ರೀ ಅದಕ್ಕೆ. ಈ ರೀತಿಯಾಗಿ ಎಲ್ಲ ಹಾಕಿ ಮಾಡೋದ್ರಿಂದ ಇದು ಬ್ರೆಡ್ ಒಗ್ಗರಣೆ ಇದು ಭಾರಿ ಟೇಸ್ಟ್ ಆಕತ್ರಿ ರೀ, ಭಾರಿ ರುಚಿ ಆಕತ್ರಿ ಇದು. ಈ ಸದ್ಯ ಏನೈತಿ, ನೋಡಿರಿ ಎಷ್ಟು ತೆಳಗೆ ಹೋಗ್ತಿಲ್ಲ ರೀ, ಇನ್ನೂ ಕರೆಕ್ತೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ರೀ, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡಿರಿ. ಇನ್ನೂ ಕಡಿಮೆ ಆಗ್ತೈತಿ, ಬೆನ್ನಾಗ ಕೆಳಗೆ ಹೋಗ್ತದೆ ಅದು. ಸ್ವಲ್ಪ ನೀರು ಹೊಡೆದಿತ್ತಿರಲ್ಲ, ಅದಕ್ಕೆ ತೆಳಗೆ ಇಳಿದಿದ್ದಿರೋದು.
ಚುಮುಕ್ ನೀರು ಹೊಡಿಬೇಕು ರೀ, ಸೂರ ಬೇಯಿಸಿ ತೆಗಿಸ್ತೀನಿ ರೀ. ಹಾಂ ಸ್ನೇಹಿತರೆ, ಬ್ರೆಡ್ ಒಗ್ಗರಣೆ ರೆಡಿ ಆಗೈತಿ. ಇದು ಭಾಳ ಚಾ ಜೊತೆ ತಿನ್ನಕ್ಕೆ, ಸಂಜೆ ಮುಂದೆ ತಿನ್ನಕ್ಕೆ ಅನುಕೂಲ ಆಕತ್ರಿ. ಮತ್ತು ನಿಮ್ಮ ಮನೆಯೊಳಗೆ ಬ್ರೆಡ್ ಹೆಚ್ಚಾಗಿ ಬಂದಾಗ ಏನು ಮಾಡ್ಬೇಕಂದ್ರೆ ಈ ರೀತಿ ಮಾಡ್ಕೊಂಡು ತಿನ್ಬೋದು ರೀ. ಇದರಿಂದ ಭಾರಿ ಚಲೋ ಆಕತ್ರಿ ಇದು. ಆಗಿಂದ ಮತ್ತು ಟೈಮ್ ಏನಿಲ್ಲ, ಇದ್ದಿದ್ದು ಮನೆಯೊಳಗೆ ಇದ್ದ ಸಾಮಾನುಗಳು ಹಾಕಿ ಮಾಡ್ಬೋದು ರೀ. ಈಗ ಏನು ಮಾಡ್ತೇನೆ ರೀ, ಇದನ್ನು ನಾನು ಸರ್ವ್ ಮಾಡ್ತೇನೆ ರೀ. ಸ್ನೇಹಿತರೆ, ಒಂದು ಪ್ಲೇಟಿಗೆಲ್ಲ ಸರ್ವ್ ಮಾಡಿ ನಾನು ಬ್ರೆಡ್ ಒಗ್ಗರಣೆ ಮ್ಯಾಲೆ ಶೇವ ಹಾಕ್ತೀನಿ ನೋಡ್ರಿ. ಶೇವ ಸ್ವಲ್ಪ ಹಾಕೋತೀನಿ. ಈ ರೀತಿ ತುಂಬ ಎಲ್ಲ ಸ್ವಲ್ಪ ಕೊಬ್ಬರಿ, ಒಣ ಕೊಬ್ಬರಿ ಹೆರೆದಿಟ್ಟೇನೆ ರೀ. ಆ ಕೊಬ್ಬರಿ ಸ್ವಲ್ಪ ಮ್ಯಾಲೆ ಅದನ್ನು ಸ್ವಲ್ಪ ಹಾಕ್ತೇನೆ ರೀ. ನೋಡಿರಿ, ಈ ರೀತಿಯಾಗಿ ಒಣ ಕೊಬ್ಬರಿ ಇದು, ಅದು ಸ್ವಲ್ಪ ಹಾಕ್ತೇನೆ ರೀ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಟಿನಿ, ಕೊತ್ತಂಬರಿ ಸ್ವಲ್ಪ ಹಾಕ್ತೀನಿ. ಈಗಾಗಲೇ ಮೊದಲು ಹಾಕೀನಿ, ಮತ್ತು ಸ್ವಲ್ಪ ಹಾಕ್ತೇನೆ ರೀ. ನೋಡಿರಿ, ಈ ರೀತಿಯಾಗಿ ಬ್ರೆಡ್ ಒಗ್ಗರಣೆ ನೀವು ಮನೆಯೊಳಗೆ ಮಾಡಿ ತಿನ್ಬೋದು. ಭಾರಿ ಟೇಸ್ಟಿ ಆಕೈತಿ, ಚಲೋ ಆಕತ್ರಿ. ನೀವು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಬ್ರೆಡ್ ಒಗ್ಗರಣೆ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.